ಹಸುಗಳಿದೆ, ಅದ್ರ ಜೊತೆ ಈ ಥರ ತುಂಟಾಗಿರೋ ನಮ್ಮ ಪ್ರಾಣಿ ಕರುಗಳೆಲ್ಲ ಇದೆ. ಎಲ್ಲ ಮಲ್ನಾಡ್ ಗಿಡ್ಡ, ದೇಸಿ ಬ್ರೀಡ್ಗಳಿವೆಲ್ಲ. ಸೊ ನಿಮಗೆ ಏನಂದರೆ ಆ್ಯಕ್ಚುಲಿ ಸೊ ATG ಇರೋವಂಥವ್ರು, 12A ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಹೋಗುವಂಥವ್ರು ದಯವಿಟ್ಟು ಡೊನೇಟ್ ಮಾಡಿದ್ರೆ ಏನು ಗೊತ್ತಾ, ನಮ್ಗೆ ಈ ಥರದ್ದೆಲ್ಲ ಹುಲ್ ಕಟ್ ಮಾಡೋದ್ರಿಂದ ಗ್ರಾಸ್ ಚಾಪರ್ ಬೇಕಾಗಿದೆ, ನಮಗೆ ಮಿಷಿನ್ ಬೇಕಾಗಿದೆ. ಸೊ ಸಾಧ್ಯ ಆದಷ್ಟು ಯಾರು ಒಬ್ಬರು ಕಂಪ್ನಿಯಿಂದ ಅಥವಾ 12A ATGಯಿಂದ ಸ್ಪಾನ್ಸರ್ ಮಾಡಿದ್ರೆ ಸೊ ದಟ್ ನಾವು ಈ ಥರ ಮೆಷಿನರೀಸಿಗೆ ಹೋಗ್ತೀವಿ. ಯಾಕಂದರೆ ಒಂದು ಹುಲ್ಲು ಉದ್ದ ಇರುತ್ತೆ. ಸೊ ಈ ಕರುಗಳಿಗೆ ಏನಾಗುತ್ತೆ, ಅದು ಸ್ವಲ್ಪ ಹುಲ್ಲು ನಮ್ಗೆ ಈ ಥರ ಬಿದ್ದು ವೇಸ್ಟ್ ಆಗುತ್ತೆ. ಸೊ ಅದು ಗ್ರೀನ್ ಹುಲ್ಲು ಇರ್ಬೋದು ಅಥವಾ ಜೋಳದ ಕಡ್ಡಿ ಇರ್ಬೋದು, ಮಿಷಿನಲ್ಲಿ ಹಾಕಿದ್ರೆ ಸ್ವಲ್ಪ ವೇಸ್ಟೇಜ್ ಕಮ್ಮಿ ಆಗುತ್ತೆ ಮತ್ತು ಇವುಗಳಿಗೆ ಇನ್ನೂ ಜಾಸ್ತಿ ಪೌಷ್ಟಿಕಾಂಶ ಸಿಗೋ ಥರ ಆರಾಮಾಗಿ ಡೈಜೆಸ್ಟಬಲ್ ತಿಂಗಿರುತ್ತೆ. ಮತ್ತು ಜೋಳದ ಕಡ್ಡಿ ಎಲ್ಲ ಹಾಕಿದಾಗ ಜೋಳದ ಕಡ್ಡಿನೆಲ್ಲ ಹಾಗೆ ಬಿಡ್ತವೆ, ಕಡ್ಡಿನಲ್ಲೇ ರಸ ಇರೋದು. ಸೊ ಅವುಗಳ ಕಡ್ಡಿನ ತಿನ್ನೋದಿಲ್ಲ ಆ್ಯಕ್ಚುಲಿ. ಸೊ ಕಟ್ ಮಾಡಿದಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ. ಸೊ ದಟ್ ಅವುಗಳಿಗೂ ಆಕ್ಸೆಸಿಬಿಲಿಟಿ ಈಸಿ ಇರುತ್ತೆ. ಸೊ ಹಾಗಾಗಿ ನಮಗೆ ನಿಯರ್ಲಿ ಒಂದು 40,000 ಅಷ್ಟು ಅರೌಂಡ್ ಆಗ್ತದೆ ಇದು ಗ್ರಾಸ್ ಚಾಪರ್ ಅಂತ. ಸಬ್ಸಿಡಿನಲ್ಲಿ ಇನ್ನೂ ಕಮ್ಮಿ ಆಗ್ಬೋದು. ದಯವಿಟ್ಟು ಯಾರು ಆಗಿರುವಂಥವ್ರು ಅನುಕೂಲ ಇರೋರು ದಯವಿಟ್ಟು ಸ್ಪಾನ್ಸರ್ ಮಾಡಿ. ಯಾಕಂದರೆ ಇನ್ನೊಂದು ಹಸುಗಳನ್ನ ನಾವು ಮತ್ತೆ ಇಲ್ಲಿ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ಖಾಲಿ ಇರೋ ಜಾಗದಲ್ಲಿ ಸ್ವಲ್ಪ ನೆರಳಿರೋಂಗೆ ಶೀಟೆಲ್ಲ ಹಾಕಿ ಸ್ವಲ್ಪ ಗ್ರಿಲ್ ವರ್ಕ್ ಎಲ್ಲ ಮಾಡಿ ಇನ್ನೊಂದಷ್ಟು ಹಸುಗಳಿಗೆ ಜಾಗ ಮಾಡೋಣ ಅಂತಿದ್ದೀವಿ. ಸೊ ಅದಕ್ಕೂ ನಿಮ್ಮ ಸೈಡಿಂದ ಸಾಧ್ಯ ಆದಷ್ಟು ಹೆಲ್ಪ್ ಆಗಲಿ. ಈಗ ಆಲ್ರೆಡಿ ಹೆಲ್ಪ್ ಮಾಡ್ತಿರೋರಿಗೆ ನಿಜವಾಗ್ಲೂ ಬೆಳಗ್ಗೆ ದೇವ್ರ ಜೊತೆ ನಿಮ್ಮನ್ನು ನಾವು ನೆನೆಸ್ಕೊತೀವಿ. ಯಾಕಂದರೆ